ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಸಿಂಹ ರಾಶಿಯವರ ಆಗಸ್ಟ್ ತಿಂಗಳ ರೀಡಿಂಗ್ ನೋಡುವ. ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನೋಡುವ. ಆಗಸ್ಟ್ ತಿಂಗಳ ರೀಡಿಂಗ್ ಆಗಿರುತ್ತೆ. ಚಂದ್ರದೇವ ಬಂದಿದ್ದಾರೆ. ದಡ್ಡರಂತೆ ಯೋಚನೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನಾಗಬೇಕು ಏನು ಬರಬೇಕು ಅನ್ನೋದು ಖಂಡಿತ ಬಂದೇ ಬರುತ್ತೆ. ದಡ್ಡರ ರೀತಿ ಯೋಚನೆ ಮಾಡೋದನ್ನು ಬಿಟ್ಟು ಒಳ್ಳೆಯ ಬುದ್ಧಿವಂತರ ರೀತಿ ಯೋಚನೆ ಮಾಡಿ ಅಂತ ಕೂಡ ಇಲ್ಲಿ ಚಂದ್ರದೇವ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಬೆಳಕು ಅನ್ನೋದು ಬರಲೇಬೇಕು. ಕತ್ತಲು ಅಂತ ಇದ್ಮೇಲೆ ಬೆಳಕು ಅನ್ನೋದು ಬಂದೇ ಬರುತ್ತೆ. ಕತ್ತಲೆ ಕಳೆದ್ರೆ ಬೆಳಕು ಬಂದೇ ಬರುತ್ತೆ ಅಂತ ಇಲ್ಲಿ ಚಾನಲ್ ಆಗ್ತಾ ಇದೆ. ಚಂದ್ರದೇವರ ಆಶೀರ್ವಾದ ಸಿಂಹ ರಾಶಿಯವರಿಗೆ ಇದೆ ಆಗಸ್ಟ್ ತಿಂಗಳಿನಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಆಗಸ್ಟ್ ತಿಂಗಳಿನಲ್ಲಿ ಕೆಲವರು ಪ್ರೀತಿಯಿಂದ ತುಂಬ ಬೇಜಾರಾಗಿ ಪ್ರೀತಿನೂ ಬೇಡ ಏನೂ ಬೇಡ ಅಂತ ಹೊರಗೋಗೋರು ಅನ್ನೋರು ಕೂಡ ಇರ್ಬೋದು. ಮತ್ತು ಅದರಲ್ಲಿ ತುಂಬ ಸೀಕ್ರೆಟ್ ಅನ್ನೋದಿದೆ. ನಿಮ್ಮ ಆಗಸ್ಟ್ ತಿಂಗಳಿನಲ್ಲಿ ನೀವು ಏನು ಪ್ರೀತಿನ ಬೇಡ ಅಂತ ಬಂದ್ರಿ ಸಿಂಹರಾಶಿಯವರು, ನಿಮ್ಮ ಲೈಫಲ್ಲಿ ಏನೆಲ್ಲ ಸೀಕ್ರೆಟ್ ನಡೀತಿದೆ, ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ ಅದು ನಿಮಗೆ ತಿಳ್ಕೊಳ್ಳೋ ಅಂಥದ್ದು ಕೂಡ ಇಲ್ಲಿ ಇದೆ. ತಿಳ್ಕೊತೀರಾ ಅಂತ ಕೂಡ ಇಲ್ಲಿ ಇದೆ. ಅದ್ರ ಹಿಂದೆನೇ ಹೋಗಿ ನೀವೇನನ್ನ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವುದ್ರ ಬಗ್ಗೆ ತಿಳಿಬೇಕು ಅಂತ ಇದ್ದೀರಾ, ಅದು ತಿಳ್ಕೊಳ್ಳೋ ಅಂಥದ್ದಿದೆ. ಆಗಸ್ಟ್ ತಿಂಗಳಿನಲ್ಲಿ ಕೆಲವರಿಗೆ ಪ್ರೀತಿನಲ್ಲಿ ಬ್ರೇಕಪ್ ಕೂಡ ಆಗುವಂಥದ್ದು ಇದೆ. ಮತ್ತು ಆ ಬ್ರೇಕಪ್ ಆಗಿದ್ದರಿಂದ ನೀವು ಬೇಜಾರಾಗಿ ಒಂದು ಟ್ರಾವೆಲ್ ಕೂಡ ಮಾಡ್ತೀರಾ. ಈ ರಿಲೇಷನ್ಶಿಪ್ಪು ಬೇಡ, ಈ ಪ್ರೀತಿ ಬೇಡ, ಎಲ್ಲದನ್ನು ಬಿಟ್ಟು ನಾನು ಹೊರಗೆ ಹೋಗಬೇಕು ಅಂತ ಒಂದು ಟ್ರಾವೆಲನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡ್ತೀರಾ. ಮತ್ತು ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ಮತ್ತೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡ್ತೀರಾ. ಮತ್ತೆ ಮುಂದುವರಿಬೇಕು, ನಾನು ನನ್ನ ಜೀವನನ ಇಲ್ಲೇ ಸ್ಟಾಪ್ ಮಾಡಬಾರ್ದು, ಏನಕ್ಕೋಸ್ಕರ ಇದೆಲ್ಲ ಆಯಿತು, ಯಾಕೋಸ್ಕರ ಈ ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಮೋಸ ಆಯಿತು ಅನ್ನೋದ್ರ ಬಗ್ಗೆ ಯೋಚನೆನ ಮಾಡಿ ಅದರಲ್ಲಿ ಏನೆಲ್ಲ ಸೀಕ್ರೆಟ್ ಇದೆ ಅದನ್ನೆಲ್ಲನೂ ನೀವು ತಿಳ್ಕೊಂಡು ನೀವು ನಿಮ್ಮ ಲೈಫ್ನಲ್ಲಿ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ ನಡೀತಿತ್ತು ಅಪ್ಸ್ ಆ್ಯಂಡ್ ಡೌನ್ಸ್ನೆಲ್ಲ ನೀವು ತಿಳ್ಕೊಂಡು ಎಲ್ಲದರಿಂದ ಹೊರಗೆ ಬರ್ತೀರಾ. ಎಲ್ಲದರಿಂದ ಹೊರಗೆ ಬಂದು ನೀವು ಒಂದು ಗೆಲುವನ್ನು ಕಾಣ್ತೀರಾ ಅನ್ನೋದು ಕೂಡ ಇಲ್ಲಿದೆ. ಸ್ವಲ್ಪ ನಿಮ್ಮ ಹೆಲ್ತ್ ಕಡೆ ಕೂಡ ನೀವು ಗಮನ ಅನ್ನೋದನ್ನು ಕೊಡಬೇಕಾಗುತ್ತೆ. ತುಂಬ ನೋವಲ್ಲಿ ಕೂಡ ಇರ್ತೀರ ಆಗಸ್ಟ್ ತಿಂಗಳಿನಲ್ಲಿ. ಸಿಂಹ ರಾಶಿಯವರು ಏನಿದ್ದೀರ ಅವರು ತುಂಬ ನೋವನ್ನು ಕಾಣ್ತೀರಾ. ಮತ್ತು ಸಡನ್ ಚೇಂಜಸ್ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಕೂಡ ಇಲ್ಲಿ ಇದೆ. ಸಡನ್ ಚೇಂಜಸ್ ಕೂಡ ಬರಬೇಕಾಗುತ್ತೆ. ಸಡನ್ ಚೇಂಜ್ ಬಂದು ನಿಮ್ಮ ಲೈಫನ್ನು ಮೊದಲಿನಂತೆ ಬದಲಾಯಿಸುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಆ ಸೀಕ್ರೆಟ್ ಏನಿದೆ ಅದು ದುಡ್ಡುಗೋಸ್ಕರ ಅನ್ನೋದು ಕೂಡ ನಿಮಗೆ ಗೊತ್ತಾಗೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಈಗ ಯಾವುದೋ ಒಂದು ರಿಲೇಷನ್ಶಿಪ್ಪಿಂದ ನೀವು ಬೇಡ, ನಾನು ಇದನ್ನ ಬಿಟ್ಟು ನಾನು ಒಂದು ಲೆಟ್ಕೋ ಮಾಡಬೇಕು ಅಂತ ಅಂದ್ಕೊತೀರಾ. ಲೆಟ್ಕೋ ಮಾಡಿ ನೀವು ಒಂದು ಅಡ್ವೆಂಚರಲ್ಲಿ ನೀವು ಒಂದು ಟ್ರಾವೆಲನ್ನು ಮಾಡ್ತೀರಾ. ಆ ಟ್ರಾವೆಲನ್ನು ಮಾಡಿದಾಗ ನಿಮಗೆ ಇರೋವಂಥ ಸೀಕ್ರೆಟ್ ಎಲ್ಲ ಗೊತ್ತಾಗುತ್ತೆ. ಏನಕ್ಕೋಸ್ಕರ ನನ್ನ ಲೈಫಲ್ಲಿ ಬಂದಿದ್ದರು, ಏನಕ್ಕೋಸ್ಕರ ನನ್ನ ಲೈಫಲ್ಲಿ ಈ ರೀತಿ ಎಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸಡನ್ನಾಗಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋದು ಕೂಡ ಕಾಣುತ್ತೆ. ಚೇಂಜಸ್ ಅನ್ನೋದು ಬಂದು ನಿಮ್ಮ ಲೈಫಲ್ಲಿ ನಿಮಗೆ ಒಂದು ಗ್ರೋತ್ ಅನ್ನೋದನ್ನ ತಂದುಕೊಡುತ್ತೆ ಆಗಸ್ಟ್ ತಿಂಗಳಿನಲ್ಲಿ. ಯಾರಾದರೂ ಹೊರಗೆ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ಆದಷ್ಟು ಫಾರೆಸ್ಟು, ಅಡ್ವೆಂಚರು ಈ ರೀತಿ ಇರೋವಂಥ ಕಡೆನೇ ಟ್ರಾವೆಲ್ ಅನ್ನೋದನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಮತ್ತು ಮೈಂಡಿಗೆ ತುಂಬ ಸಮಾಧಾನ ಅನ್ನೋದು ಸಿಗುತ್ತೆ. ಮತ್ತು ನೀವೇನೇ ಸ್ಟ್ರೆಸ್ ಇದ್ದರೂ, ಏನೇ ಬೇಜಾರಿದ್ರು ಮನಸ್ಸಿಗೆ ಆಗಲಿ ಮೈಂಡಿಗೆ ಆಗಲಿ ಅದನ್ನೆಲ್ಲ ಲೆಟ್ಕೋ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಟೈಮ್ ಟು ಟೇಕ್ ಆ್ಯಕ್ಷನ್.
ದಯವಿಟ್ಟು ಈಗ ಏನು ನೀವು ಎಲ್ಲನೂ ಬಿಟ್ಟು ನಾನು ಹೊರಗೆ ಹೋಗಬೇಕು ಲೆಟ್ಕೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನು ಮಾಡಿ, ಆ ಆ್ಯಕ್ಷನನ್ನು ತಗೊಳ್ಳಿ. ಆ ಆ್ಯಕ್ಷನನ್ನು ತೊಗೊಂಡ್ರೆ ಮಾತ್ರ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನ ಚೆನ್ನಾಗಿ ಮುಂದುವರಿಯುತ್ತೆ ಅನ್ನೋದು ಇಲ್ಲಿ ಚಾನಲ್ ಆಗ್ತಾಯಿದೆ. ಆದ್ದರಿಂದ ದಯವಿಟ್ಟು ಆದಷ್ಟು ಯಾರನ್ನೂ ಕೂಡ ಸಪ್ರೆಷನ್ಗೆ ಹೋಗಬೇಡಿ, ಅದನ್ನು ವಾಕ್ ಅವೇ ಮಾಡಿ, ಅದನ್ನು ಬಿಟ್ಟುಬಿಡಿ, ಅದನ್ನು ಅಲ್ಲಿಗೆ ಬಿಟ್ಟು ಮುಂದುವರಿರಿ. ಅಮ್ಮನ ಆಶೀರ್ವಾದ ಅನ್ನೋದು ನಿಮಗೆ ಇದೆ. ಸಾರಿ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಎಜುಕೇಷನ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಕೆಲವರು ಎಜುಕೇಷನ್ ಬಗ್ಗೆ ಕೂಡ ಯೋಚನೆ ಮಾಡ್ತಿರ್ಬೋದು. ಈ ಪ್ರೀತಿಯಿಂದ ನಾನು ನನ್ನ ಎಜುಕೇಷನನ್ನು ಕಳ್ಕೊತಾ ಇದ್ದೀನಿ ಅಂತ ಕೂಡ ಯಾರಾದರೂ ಯೋಚನೆ ಮಾಡಿ ಸಪ್ರೆಷನ್ಗೆ ಹೋಗೋಂಥವ್ರಿದ್ರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಎಜುಕೇಷನ್ ಕಡೆ, ನಿಮ್ಮ ಕೆರಿಯರ್ ಕಡೆ ನೀವು ಗಮನನ ಕೊಡಿ. ಮತ್ತು ನಿಮ್ಮ ತಾಯಿಯ ಆಶೀರ್ವಾದ ಕೂಡ ಇದೆ, ನಿಮಗೆ ಲಕ್ಷ್ಮಿಯ ಆಶೀರ್ವಾದ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಮ್ಮನೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನಿಮಗೆ ಆಶೀರ್ವಾದ ಕೊಡೋದಕ್ಕೆ. ಅಮ್ಮನ ಬರಮಾಡ್ಕೊಳ್ಳಿ ನಿಮ್ಮ ಮನೆಗೆ. ಹಬ್ಬನ ತುಂಬ ಚೆನ್ನಾಗಿ ಮಾಡಿ, ಹಬ್ಬ ಆದಮೇಲೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯದು ಅನ್ನೋದು ಆಗುತ್ತೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನನ್ನ ಆಶೀರ್ವಾದ ನಿನಗೆ ಇದೆ, ನೀನು ಯೋಚನೆ ಮಾಡಬೇಡ ಅಂತ ಕೂಡ ಇಲ್ಲಿ ಅಮ್ಮ ನಿಮಗೆ ಸಂದೇಶನ ಕೊಡ್ತಾ ಇದ್ದಾರೆ. ಬನ್ನಿ, ಸಿಂಹ ರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡೋಣ. ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಲವ್ ಲೈಫ್ ಅನ್ನೋದು, ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಪ್ರೀತಿಯ ಒಂದು ಸೇಫ್ ಝೋನಲ್ಲಿ ಇದೆ. ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರು ಸೇಫಾಗಿ ಕೂಡ ಇದ್ದೀರಾ. ಆದರೆ ಕೆಲವರಿಗೆ ಮಾತ್ರ, ಇದು ಸಿಂಹರಾಶಿನಲ್ಲೇ ಕೆಲವರಿಗೆ ಮಾತ್ರ ಪ್ರೀತಿನಲ್ಲಿ ಮುಖವಾಡ ಹಾಕ್ಕೊಂಡು ಯಾರೆಲ್ಲ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ಮೋಸನ ಮಾಡ್ತಿದ್ದಾರೆ, ಆ ಮೋಸದ ಮುಖವಾಡಗಳು ನಿಮಗೆ ಆಗಸ್ಟ್ ತಿಂಗಳಲ್ಲಿ ಗೊತ್ತಾಗೋಂಥದ್ದು ಇದೆ. ಸಾರಿ, ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ನನ್ನ ಕೈಲಿ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ. ಬನ್ನಿ, ಏಂಜಲ್ಸ್ ಗೈಡೆನ್ಸ್ ಏನಿದೆ ನೋಡುವ. ಈಗ ಸದ್ಯದ ಪರಿಸ್ಥಿತಿ ಏನಿದೆ ಅದು ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಸರಿ ಹೋಗುತ್ತೆ. ಮೆಡಿಟೇಷನ್ ಹಿಂಗೆ ಆನ್ಸರ್, ನೀವು ಧ್ಯಾನನ ಮಾಡಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಬರುವಂಥ ಮುಂದಿನ ತಿಂಗಳುಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಪಾತ್ರರ ಭಾವನೆ ಏನಿರುತ್ತೆ ಆಗಸ್ಟ್ ತಿಂಗಳಿನಲ್ಲಿ ನೋಡೋಣ. ಓಕೆ, ಜೀವನದಲ್ಲಿ ಕೆಲವರಿಗೆ ಹಣದ ಹಂಬಲ, ಮೋಜಿನ ಹಂಬಲ, ದೇಶ ಸುತ್ತುವ ಹಂಬಲ, ಆಸ್ತಿ ಹಂಬಲ, ತಿನ್ನುವ ಹಂಬಲ, ಆದರೆ ನನಗೆ ನಿನ್ನ ಪ್ರೀತಿಯೊಂದರ ಹಂಬಲ. ಹುಟ್ಟು ಸಾವು ನೋವು ನಲಿವು, ಪ್ರೀತಿ ಪ್ರೇಮ ಕಷ್ಟ ಸುಖ, ಸಿಹಿ ಕಹಿ ಹಗಲು ಇರುಳು, ಇವೆಲ್ಲವನ್ನು ನಿನ್ನೊಂದಿಗೆ ಮಾತ್ರ ಕಳೆಯಬೇಕೆಂಬುದೊಂದೇ ನನ್ನ ಆಸೆ, ನನ್ನ ಪ್ರೀತಿಯ ಹೃದಯ. ನೋಡಿ, ಅವರು ಎಷ್ಟು ಚೆನ್ನಾಗಿ ಹೇಳ್ಕೊತಿದ್ದಾರೆ ಅಂದರೆ ಯಾರ್ಯಾರಿಗೆ ಏನು. ಕೆಲವರಿಗೆ ಜೀವನದಲ್ಲಿ ಹೌದು, ತುಂಬ ಜನ ಹಣಕ್ಕೆ ಆದ್ಯತೆ ಕೊಡೋದು ಜಾಸ್ತಿ, ಎಲ್ಲರಿಗೂ ಏನೇನೋ ಹಂಬಲ ಇರುತ್ತೆ. ಆದರೆ ನನಗೆ ನಿನ್ನ ಪ್ರೀತಿ ಹೊಂದಿದರೆ ಸಾಕು ಅಂತ ನಿಮ್ಮ ಪ್ರೀತಿ ಪಾತ್ರರು ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಹೇಳ್ತಾರೆ. ಯಾ ದೇವರ ಆಶೀರ್ವಾದ, ತಂದೆ ತಾಯಿ ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಅವರ ಸೇವೆಯನ್ನು ಮಾಡುವವರು ಯಾವಾಗಲೂ ಭಗವಂತನಿಗೆ ಪ್ರಿಯವಾಗಿರುವವರು. ಎಷ್ಟು ಚೆನ್ನಾಗಿದೆ ನೋಡಿ. ಅವರ ಬಳಿಗೆ ಭಗವಂತನೇ ಸೋತು ತಾನೇ ಅವರ ಮನೆಗೆ ಹೋಗುತ್ತಾನೆ. ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ. ಗುರುಗಳ ಆಶೀರ್ವಾದ ಇದೆ. ಶ್ರೀ ಸಿದ್ಧಲಿಂಗೇಶ್ವರ ಅವರು ಕೂಡ ಗುರುಗಳು, ದೇವರು ಕೂಡ ಅವರು ಗುರುಗಳಾಗಿದ್ದವರು. ಆ ನಂತರ ನಮಗೆ ದೇವರಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮೊದಲು ನಿಮ್ಮ ತಂದೆ ತಾಯಿನ, ಮನೆಯಲ್ಲಿರೋ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವರು ಹೇಳ್ತಾ ಇದ್ದಾರೆ. ಚಾನ್ಸ್ ನೋಡುವ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾಕೆ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ನಾವು ಸಿಂಗಲ್ ಆಗಿದ್ದೀವಿ, ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಆಗಿಲ್ಲ ಅಂತ ಅನ್ನೋರಿದ್ದೀರಾ, ಆ ಫ್ಯಾಮಿಲಿ ಫುಲ್ಫಿಲ್ ಆಗುತ್ತೆ. ಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮಗೆ ಇದೆ. ಯಾರೆಲ್ಲ ಸಪ್ರೆಷನಲ್ಲಿ ಇದ್ದೀರಾ ಅಥವಾ ದೂರ ಇದ್ದೀರಾ, ಆ ಒಂದು ಜೋಡಿ ಒಂದಾಗುವಂಥದ್ದು ಕೂಡ ಇಲ್ಲಿ ಇದೆ. ಪಾಪು ಬರ್ತಾ ಇದೆ ಮತ್ತು ಅಮ್ಮನ ಆಶೀರ್ವಾದ ಕೂಡ ಇದೆ. ಅಮ್ಮ ಕೂಡ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾರೋ ಇಲ್ಲಿ ಸಿಂಗರ್ ಕೂಡ ಇದ್ದೀರಾ, ನೀವು ಅದರಲ್ಲಿ ಸಾಧನೆ ಮಾಡೋವಂಥವ್ರು ಕೂಡ ಇಲ್ಲಿ
ಇದ್ದೀರಾ. ಲಕ್ಷ್ಮೀ ಕಟಾಕ್ಷ ಆಗಲೇ ಹೇಳ್ದಂಗೆ ಅಮ್ಮನೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಅನ್ನೋದು ಕಾಣುತ್ತೆ. ಜೀವನದಲ್ಲಿ ತುಂಬ ಗ್ರೋತ್ ಅನ್ನೋದನ್ನು ನೀವು ಕಾಣ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಿಂಹ ರಾಶಿಯವರ ಆಗಸ್ಟ್ ತಿಂಗಳ ರೀಡಿಂಗ್ ಆಗಿರುತ್ತೆ ಇದು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.